ಸ್ನೇಹಿತರೆ ನಮಸ್ಕಾರ. ಹಾಸನದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣಗೆ ಉರುಳಾಗಿದ್ದು ಈ ಪ್ರಕರಣದಲ್ಲಿರುವಂಥ ಸಂತ್ರಸ್ತೆಯ ಕಿಡ್ನಾಪ್ನ ಒಂದು ವಿಚಾರ. ಹೌದು, ಈ ಕಿಡ್ನಾಪ್ ವಿಚಾರದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಗಿದೆ. SIT ವಶಕ್ಕೂ ಕೂಡ ಪಡೆದಿದೆ. ಈಗಾಗಲೇ ಸಂತ್ರಸ್ತೆ, ಈ ಪ್ರಕರಣದಲ್ಲಿ ಕಿಡ್ನಾಪ್ ಆಗಿದ್ದಂಥ ಸಂತ್ರಸ್ತೆಯನ್ನು SIT ತಂಡ ಸೇಫ್ ಮಾಡಿ ಕರ್ಕೊಂಡು ಬಂದಿದೆ. ಒಂದು ಮನೆಯಲ್ಲಿ ಅಂದರೆ ಫಾರ್ಮ್ ಹೌಸ್ನಲ್ಲಿ ಕೂಡಿ ಹಾಕಿದ್ರು ಈ ಸಂತ್ರಸ್ತೆಯನ್ನು. ಅಲ್ಲಿಂದ SIT ಅಧಿಕಾರಿಗಳು ರಕ್ಷಣೆಯನ್ನು ಮಾಡಿ ಕರ್ಕೊಂಡು ಬಂದು ಮೊದಲಿಗೆ ವಿಚಾರಣೆಯನ್ನು ನಡೆಸಿ ನಂತರ ಅವರನ್ನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಕೂರಿಸಿ ಮತ್ತು ಅಲ್ಲಿಂದ ಪುನಃ SIT ಟೀಮು ನಿನ್ನೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದೆ. ಈ ಮಹಿಳೆ ಸಂತ್ರಸ್ತ ಮಹಿಳೆ ಏನಿದ್ದಾರೆ ನೋಡಿ, ಈಕೆ ಈಗ ಪೊಲೀಸರ ಮುಂದೆ, ತನಿಖಾಧಿಕಾರಿಯ ಮುಂದೆ ಬಿಚ್ಚಿಟ್ಟಿರುವಂಥ ವಿಚಾರಗಳನ್ನು ನೀವೇನಾದರೂ ಕೇಳಿದರೆ ಅಕ್ಷರಶಃ ಬೆಚ್ಚಿ ಬೀಳ್ತೀರಾ. ಅದೇ ವಿಚಾರವನ್ನು ಒಂದು ವೇಳೆ ಜಡ್ಜ್ ಮುಂದೆ 164 ಸ್ಟೇಟ್ಮೆಂಟ್ ಏನು ದಾಖಲಾಗುತ್ತೆ ನೋಡಿ, ಆ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಏನಾದರೂ ಹೇಳಿದ್ರು ಅಂದರೆ ರೇವಣ್ಣಗೆ ಬೇಲ್ ಸಿಗೋದು ಸಾಯಿಲಿ. ರೇವಣ್ಣನ ಜೊತೆಗೆ ಭವಾನಿ ಜೊತೆಗೆ ಇತರರು ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರು ನೋಡಿ, ಅವರೆಲ್ಲರೂ ಕೂಡ ಬಂದು ಜೈಲು ಕಂಬಿಯನ್ನು ಎಣಿಸಬೇಕಾದಂತಹ ಪರಿಸ್ಥಿತಿ ಎದುರಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕಂತೇಳಿದರೆ ಈಗಾಗಲೇ ಸೋಮವಾರ ಒಂದು ರೆಗ್ಯುಲರ್ ಬೇಲನ್ನು ಅಪ್ಲೈ ಮಾಡಬೇಕು ಅನ್ನುವಂತಹ ಆಲೋಚನೆಯಲ್ಲಿರುವಂಥ ರೇವಣ್ಣಗೆ ಈ ಸ್ಟೇಟ್ಮೆಂಟು, ಈ ಮಹಿಳೆ ಕೊಡುವಂಥ ಸ್ಟೇಟ್ಮೆಂಟು ಅತ್ಯಂತ ಗಂಭೀರವಾಗುತ್ತೆ ಮತ್ತು ಪ್ರಮುಖವಾದಂತಹ ಒಂದು ಸ್ಟೇಟ್ಮೆಂಟ್ ಕೂಡ ಆಗುತ್ತೆ. ಅಲ್ಲಿಗೆ ರೇವಣ್ಣನವರ ಇಡೀ ಫ್ಯಾಮಿಲಿಯ ರಾಜಕೀಯ ಸರ್ವನಾಶಕ್ಕೆ ಇದು ಕೊನೆ ಮೊಳೆ ಹೊಡೆದರೂ ಕೂಡ ಅಚ್ಚರಿ ಇಲ್ಲ ಈ ಸ್ಟೇಟ್ಮೆಂಟ್ ಅನ್ನೋದು. ಹಾಗಾದರೆ ಈಗ ಸಂತ್ರಸ್ತ ಮಹಿಳೆ ಪೊಲೀಸರ ಮುಂದೆ ಅಥವಾ ತನಿಖಾಧಿಕಾರಿಯ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟ್ ಏನು, ನಂತರ ನ್ಯಾಯಾಧೀಶರ ಮುಂದೆ ಆಕೆ ಕೊಡುವಂಥ ಸ್ಟೇಟ್ಮೆಂಟ್ ಏನು, ಇವೆರಡೂ ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಹೇಗೆ ಜೊತೆಗೆ ಆಕೆ ತನಿಖಾಧಿಕಾರಿಯ ಮುಂದೆ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಎಷ್ಟು ಭಯಾನಕವಾಗಿದೆ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಸನದ ಈ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಏನಿದೆ, ಇದು ಕೆದಕಿದಷ್ಟು ಬಗೆದಷ್ಟು ರೋಚಕತೆಯನ್ನು ಪಡ್ಕೊಳ್ತಾನೆ ಇದೆ. ಇದು ನಾನಾ ಆಯಾಮವನ್ನು ಕೂಡ ಪಡೆದುಕೊಳ್ತಿದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ರೇವಣ್ಣನವರನ್ನು ಅರೆಸ್ಟ್ ಮಾಡಿರುವಂಥ SIT ಟೀಮು ಕಿಡ್ನ್ಯಾಪ್ ಕೇಸ್ನಲ್ಲಿ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿ ಫಾರ್ಮ್ ಹೌಸ್ನಲ್ಲಿ ಇಟ್ಟಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನು ನಡೆಸಿದಂಥ SIT ತಂಡ ರೇವಣ್ಣನವರನ್ನು ಅರೆಸ್ಟ್ ಮಾಡಿದೆ. ಮುಂದಿನ ಅರೆಸ್ಟ್ ಬಹುಶಃ ಭವಾನಿ ರೇವಣ್ಣ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಸಂತ್ರಸ್ತೆ ಕೊಡುವಂಥ ಸ್ಟೇಟ್ಮೆಂಟು. ಹೌದು, ಇಲ್ಲಿ ಒಬ್ಬೊಬ್ಬ ಸಂತ್ರಸ್ತರು ಕೂಡ ಪೊಲೀಸರ ಎದುರಿಗೆ ಮತ್ತು ನ್ಯಾಯಾಧೀಶರ ಎದುರುಗಡೆ ಹೇಳುವಂಥ ಒಂದೊಂದು ಸ್ಟೇಟ್ಮೆಂಟ್ಗಳು ಕೂಡ ಅತ್ಯಂತ ಗಂಭೀರ ಆಗಿರುತ್ತವೆ. ಎಲ್ಲಾದರೂ ಒಂದು ವೇಳೆ ಇವರು ಕೊಡುವಂಥ ಸ್ಟೇಟ್ಮೆಂಟು ಕಂಪ್ಲೀಟಾಗಿ ಇವು ರೇವಣ್ಣ ಫ್ಯಾಮಿಲಿಗೆ ನೆಗೆಟಿವ್ ಆಯಿತು ಅಂತ ಹೇಳಿದ್ರೆ ಅಲ್ಲಿಗೆ ಇವರ ರಾಜಕೀಯ ಭವಿಷ್ಯ ಅಂತ್ಯ ಆಯಿತು ಅಂತಲೇ ಲೆಕ್ಕ. ಅಂದರೆ ಭಾರೀ ದೊಡ್ಡ ಹೊಡೆತವನ್ನು ಎದುರಿಸಬೇಕಾಗುತ್ತೆ. ಒಂದೊಂದು ಏಟು ಕೂಡ ಅತ್ಯಂತ ಗಂಭೀರ ಆಗಿರ್ತದೆ. ಯಾಕಂತ ಹೇಳಿದ್ರೆ ಈಗ ಈ ಸಂತ್ರಸ್ತೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಅಷ್ಟು ಗಂಭೀರವಾಗಿದೆ. ಸಂತ್ರಸ್ತೆಯನ್ನು ಒಂದು ಫಾರ್ಮ್ ಹೌಸ್ನಲ್ಲಿ ದನದ ಕೊಟ್ಟಿಗೆಯಲ್ಲಿ ಕೂಡು ಹಾಕಿದ್ರು ಅನ್ನುವಂಥ ಮಾಹಿತಿ ಇದೆ. ಮೊನ್ನೆ ಏನಾಗುತ್ತೆ, 29ನೇ ತಾರೀಕು ಸರಿಸುಮಾರು ಇರಬಹುದು, ಅವತ್ತು ಈ ಪ್ರಕರಣ ಯಾವಾಗ ಬೆಳಕಿಗೆ ಬರುತ್ತೆ ನೋಡಿ, ಆವಾಗ ಈ ಕೇಸು ಕೂಡ ದಾಖಲಾಗುವಂಥದ್ದು. ಯಾವುದು ನಾಪತ್ತೆ ಆಗಿರುವಂಥ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಯಾವಾಗ ಈ ಕೇಸ್ ಕೂಡ ಎಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ 3 ದಿನ ಇರುವಂಥ ಸಂದರ್ಭದಲ್ಲಿ ಈ ವಿಡಿಯೋಗಳು ವೈರಲ್ ಆಗ್ತಾ ಹೋಗುತ್ತೋ, ಆ ಸಂದರ್ಭದಲ್ಲಿ ಈ ಸಂತ್ರಸ್ತೆಯ ವಿಡಿಯೋ ಕೂಡ ವೈರಲ್ ಆಗುತ್ತೆ. ಅದು ಗೊತ್ತಾಗುತ್ತೆ ಯಾರಿಗೆ, ರೇವಣ್ಣನವರಿಗೆ ಗೊತ್ತಾಗುತ್ತೆ. ಇನ್ನೂ ಕೂಡ ಸೈಲೆಂಟ್ ಆಗಿದ್ದರೆ ಇದು ನನಗೆ ಉಳಿಗಾಲ ಇಲ್ಲ ಅಂಥೇಳಿ ಯೋಚನೆ ಮಾಡಿದಂಥ ಭವಾನಿ ರೇವಣ್ಣ ಮತ್ತು ರೇವಣ್ಣ ಇಮಿಡಿಯೇಟ್ಲಿ ಸತೀಶ್ ಬಾಬಣ್ಣ ಅನ್ನುವಂಥ ವ್ಯಕ್ತಿಗೆ, ಭವಾನಿ ರೇವಣ್ಣನವರ ಸಂಬಂಧಿ, ಇವರಿಗೆ ಹೇಳಿಬಿಟ್ಟು ಆಕೆಯನ್ನು, ಆ ಸಂತ್ರಸ್ತೆಯನ್ನು ಕರ್ಕೊಂಬರೋಕ್ಕೆ ಹೇಳ್ತಾರೆ. ಕರ್ಕೊಂಬಂದು ಏನು ಮಾಡ್ತಾರೆ, ಇವರು ಫಾರ್ಮ್ ಹೌಸ್ನಲ್ಲಿ ಕೂಡ ಹಾಕ್ತಾರೆ. ರಾಜಗೋಪಾಲ್ ಅನ್ನುವಂತಹ ವ್ಯಕ್ತಿಗೆ ಸಂಬಂಧಪಡಿಸಿದಂತಹ ಒಂದು ಫಾರ್ಮ್ ಹೌಸು, ಅಲ್ಲಿ ಕರ್ಕೊಂಬಂದು ಕೂಡ ಹಾಕ್ತಾರೆ. ಅಲ್ಲಿ ದನದ ಕೊಟ್ಟಿಗೆಯಲ್ಲಿ ಇವರನ್ನು ಬಿಟ್ಟಿರ್ತಾರೆ. ಕೆಲಸದವಳು ಇವಳು ಕೂಡ ಅನ್ನೋ ರೀತಿಯಲ್ಲಿ ಬಿಂಬಿಸಿರ್ತಾರೆ. ಹೀಗಾಗಿ ಹೆಚ್ಚು ಸೀರಿಯಸ್ ಆಗಿ ಯಾರು ಕೂಡ ಇದನ್ನು ತೆಗೆದುಕೊಳ್ಳೋದಿಲ್ಲ. ಇವಳು ಕೂಡ ಬಹುಶಃ ಹೊಸದಾಗಿ ಕೆಲಸಕ್ಕೆ ಬಂದಿರುವಂತಹ ಮಹಿಳೆ ಇರಬೇಕು ಅಂತ ಹೇಳ್ಬಿಟ್ಟು ಕಾಮನ್ ಆಗಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಆದರೆ ಅದಾದ ಮೇಲೆ ಗೊತ್ತಾಗೋದು ಇಲ್ಲಿ ಬೇರೆಯದೇ ಏನೋ ಇದೆ ಅಂತೇಳಿ. ಯಾಕೆ ಅಂತೇಳಿದರೆ,
ಇಲ್ಲಿ ಅಪಹರಣ ಪ್ರಕರಣದಲ್ಲಿ SIT ಅಧಿಕಾರಿಗಳು ಶನಿವಾರ ಮೈಸೂರಿನಲ್ಲಿ ರಕ್ಷಿಸಿದಂಥ ಮಹಿಳೆ ಬೆಂಗಳೂರಿನ CID ಕಚೇರಿಗೆ ಕರೆತಂದು ಅಲ್ಲಿ ವಿಚಾರಣೆ ಮಾಡಿದಾಗ ಈ ಎಲ್ಲ ವಿಚಾರಗಳನ್ನು ಆಕೆ ಹೇಳ್ತಾ ಹೋಗ್ತಾಳೆ. ಸಹಜವಾಗಿ ಈಕೆಗೆ ಭಯವೂ ಕೂಡ ಇರುತ್ತೆ. ಅಂದರೆ ನಾನು ಮಾತನಾಡಿದರೆ ನನ್ನ ಫ್ಯಾಮಿಲಿಗೆ ಏನಾದರೂ ಸಮಸ್ಯೆ ಆಗುತ್ತೇನೋ, ನನ್ನ ಕುಟುಂಬವನ್ನು ಏನಾದರೂ ಮಾಡ್ತಾರೇನೋ ಅಂತ ಭಯ ಇರುತ್ತೆ. ಹೀಗಾಗಿ ಸಹಜವಾಗಿ ಆ ಭಯದಲ್ಲೇ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಬಟ್ ತನಿಖಾಧಿಕಾರಿಗಳು SIT ಟೀಮ್ನವರು ಕೂಡ ಧೈರ್ಯವನ್ನು ತುಂಬ್ತಾರೆ. ಮಹಿಳಾ ಪೊಲೀಸರು ಕೂಡ ಇರೋದ್ರಿಂದ ಅವರು ಕೂಡ ಧೈರ್ಯವನ್ನು ತುಂಬ್ತಾರೆ. ಏನೂ ಆಗೋದಿಲ್ಲ, ತಲೆ ಕೆಡಿಸ್ಕೊಳ್ಬೇಡಿ, ಏನು ನಡೆದಿದೆ ಅದನ್ನು ನಮ್ಮ ಮುಂದೆ ಇಡಿ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಒನ್ ಬೈ ಒನ್ ಎಲ್ಲ ಇನ್ಫಾರ್ಮೇಷನ್ಸನ್ನು ಹೇಳ್ತಾ ಹೋಗ್ತಾಳೆ ಆ ಮಹಿಳೆ. ಆ ಸಂದರ್ಭದಲ್ಲೇ ಗೊತ್ತಾಗೋದು ಈ ಕೀಚಕರ ಕೃತ್ಯ ಹೇಗಿತ್ತು ಅಂಥೇಳಿ. ಆ ಫಾರ್ಮ್ ಹೌಸ್ನಲ್ಲಿ ಕೆಲಸದವ್ರ ರೀತಿ ಈಕೆಯನ್ನು ಟ್ರೀಟ್ ಮಾಡ್ತಾಯಿದ್ರು, ಅತ್ಯಂತ ನಿಕೃಷ್ಟವಾಗಿ ನೋಡ್ತಾಯಿದ್ರು. ಜೊತೆಗೆ ಎಲ್ಲ ಕೆಲಸವನ್ನು ಕೂಡ ಮಾಡಿಸ್ತಿದ್ರು. ನಾರ್ಮಲಾಗಿ ಎಲ್ಲರ ಕೆಲಸವನ್ನು ಹೇಗೆ ಮಾಡ್ತಾರೋ ಹಾಗೆ ಮಾಡಿಸ್ತಿದ್ರು. ಇನ್ವಾಲ್ವ್ ಕೂಡ ಆಗಿದ್ದರು, ಹಂತವಾಗಿ ಅನಿವಾರ್ಯತೆಯಿಂದ ಇನ್ವಾಲ್ವ್ ಆಗಿದ್ದರು. ಬಟ್ ಬೇರೆ ಆಪ್ಷನ್ಸ್ ಏನೂ ಇರಲಿಲ್ಲ. ಇನ್ನು ದಿನನಿತ್ಯವೂ ಕೂಡ ಯಾರಾದರೂ ಒಬ್ಬರು ಬರೋದು, ಹೆದರಿಸೋದು, ನೀನು ಹಾಗೆ ಮಾಡಿದ್ರೆ ಹೀಗಾಗುತ್ತೆ, ಹೀಗೆ ಮಾಡಿದ್ರೆ ಹಾಗಾಗುತ್ತೆ, ನೀನೇನಾದರೂ ಸತ್ಯ ಹೇಳಿದೆ ಅಂತ ಹೇಳಿದ್ರೆ ನಿನ್ನನ್ನು ಬಿಡೋದಿಲ್ಲ, ಈ ರೀತಿಯಾದಂತಹ ಗುಡ್ ಬೆದರಿಕೆಗಳು ಕೂಡ ಆಕೆಗೆ ಒಡ್ತಾ ಹೋಗ್ತಾರೆ. ಇವನ್ ಇದರಲ್ಲಿ ಭವಾನಿ ರೇವಣ್ಣನವರ ಪಾತ್ರವೂ ಕೂಡ ಇದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಆಮೇಲೆ ನೀನು ಈಗಾಗಲೇ ಈ ವಿಡಿಯೋದಲ್ಲಿ ಇರುವಂಥ ವಿಚಾರ ಎಲ್ಲ ಕಡೆಯೂ ಕೂಡ ವೈರಲ್ ಆಗಿರೋದ್ರಿಂದ ನೀನು ತುಂಬ ಇಂಪಾರ್ಟೆಂಟ್ ಆಗ್ತೀಯಾ ಈ ಕೇಸ್ಗೆ ಅಂತ ಹೇಳ್ಬಿಟ್ಟು ಆಕೆಯನ್ನು ಕೂಡ ಹಾಕ್ಬಿಡ್ತಾರೆ. ಈ ಸಂಬಂಧ ಈ ಸಂತ್ರಸ್ತೆಯ ಪುತ್ರ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಆನಂತರ ಈ ಪ್ರಕರಣಕ್ಕೆ ಮತ್ತಷ್ಟು ವೇಗ ಬರ್ತಾ ಹೋಗುತ್ತೆ. ಇನ್ನು ಆಕೆ ಒಂದಷ್ಟು ಹೇಳಿಕೆಗಳನ್ನು ಈಗ ತನಿಖಾಧಿಕಾರಿಯ ಮುಂದೆ ಏನು ಕೊಟ್ಟಿದ್ದಾಳೆ ನೋಡಿ, ಅದನ್ನೇ ಈಗ ನ್ಯಾಯಾಧೀಶರ ಮುಂದೆ ಕೊಡಬೇಕಾಗುತ್ತೆ. 164 ಸ್ಟೇಟ್ಮೆಂಟನ್ನು ದಾಖಲು ಮಾಡುವಂಥ ಸಂದರ್ಭದಲ್ಲಿ ಆಕೆ ಕೊಡಬೇಕಾಗುತ್ತೆ. ಅಲ್ಲಿ ಪ್ರಜ್ವಲ್ ತನ್ನ ಮೇಲೆ ನಡೆಸಿದಂತಹ ದೌರ್ಜನ್ಯ, ಆ ಸಂದರ್ಭದಲ್ಲಿ ರೇವಣ್ಣನವರ ಪಾತ್ರ, ಆ ಸಂದರ್ಭದಲ್ಲಿ ರೇವಣ್ಣ ಏನು ಮಾಡ್ತಾಯಿದ್ರು, ಇವೆಲ್ಲದೂ ಕೂಡ ಅತಿ ಮುಖ್ಯವಾಗುತ್ತೆ. ಅದಕ್ಕಿಂತನೂ ಕೂಡ ಇಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಈ ಎಲ್ಲ ಪ್ರಕರಣಗಳು, ಈ ಎಲ್ಲ ತನಿಖೆಗಳು ಪ್ರಕರಣಗಳು ಒಂದು ಆಯಾಮದಲ್ಲಿ ನಡೀತಾ ಇದ್ದರೆ ಮತ್ತೊಂದು ಆಯಾಮ ಅತ್ಯಾಚಾರದ ಆಯಾಮ, ಅದು ಕೂಡ ಈಗ ದಾಖಲಾಗುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಸಂತ್ರಸ್ತೆ ಹೇಳಿಕೆಯಿಂದ ಪ್ರಜ್ವಲ್ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರೆ. ಅಪಹರಣ ಪ್ರಕರಣದ ಸಂಬಂಧ ರೇವಣ್ಣ ಅರೆಸ್ಟ್ ಆಗಿದ್ದರೆ ಸಂತ್ರಸ್ತೆ ಹೇಳಿಕೆ ಆಧರಿಸಿ ಪ್ರಜ್ವಲ್ ವಿರುದ್ಧ ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲಿಸೋದಕ್ಕೆ SIT ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಸಂತ್ರಸ್ತೆಯಿಂದ CRPC 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿಕೊಳ್ತಿದೆ ತನಿಖಾ ತಂಡ. ಇನ್ನು ಆಕೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾಳೆ. ನನ್ನನ್ನು ಆತ ಯಾವ ರೀತಿಯಲ್ಲಿ ಬಳಕೆ ಮಾಡಿಕೊಂಡ, ಯಾರೋ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಲ್ಲಿ ಹೆದರಿಸಿ ಬಳಕೆ ಮಾಡಿಕೊಂಡ, ನನಗೆ ಇಷ್ಟವಿರದಿದ್ದರೂ ಕೂಡ ಆತ ಹೇಗೆ ಪ್ರಚೋದನೆಯನ್ನು ಮಾಡಿ ಮತ್ತು ಹೆದರಿಸಿ ಬೆದರಿಸಿ ಲೈಂಗಿಕವಾಗಿ ತನ್ನ ತೃಷೆಯನ್ನು ತೀರಿಸಿಕೊಂಡ, ನಿನ್ನ ತಾಯಿಯ ವಯಸ್ಸು ನಂದು, ನನ್ನ ಮೇಲೆ ಈ ರೀತಿ ಯಾಕೆ ಮಾಡ್ತಿದ್ದೀಯಾ ಅಂತ ಹೇಳ್ಬಿಟ್ಟು ಮನವಿಯನ್ನು ಮಾಡಿಕೊಂಡ್ರು, ಕೈ ಮುಗಿದ್ರು ಕೂಡ ಆತ ಬಿಡಲಿಲ್ಲ ಅನ್ನೋದನ್ನು ಈಕೆ ಅಲ್ಲಿ ಹೇಳಿದ್ದಾರೆ. ಜೊತೆಗೆ ನಿರಂತರವಾಗಿ ನನ್ನ ಮೇಲೆ ದೌರ್ಜನ್ಯವನ್ನು ಮಾಡಿಕೊಂಡೇ ಬಂದರು, ಹಂತವಾಗಿ ನನ್ನನ್ನು ಬಳಕೆ ಮಾಡ್ತಾ ಬಂದರು. ಇದು ನನಗೆ ಬಹುಶಃ ಆತ ವಿಡಿಯೋ ಮಾಡಿರೋದು ಇನ್ನೊಂದು ಮತ್ತೊಂದು ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ನನ್ನ ಗಮನಕ್ಕೆ ಬರುವಂಥ ಸಂದರ್ಭದಲ್ಲಿ ಕಾಲ ಮಿಂಚಿ ಹೋಗಿತ್ತು, ವಿಡಿಯೋ ವೈರಲ್ ಆಗಿತ್ತು. ಈ ಮೂಲಕ ನನ್ನ ಮಾನವನ್ನು ಹಾನಿ ಮಾಡೋದರಲ್ಲೂ ಕೂಡ ಈತ ಪಾತ್ರವನ್ನು ವಹಿಸಿದ್ದಾನೆ. ಜೊತೆಗೆ ನನ್ನ ಮೇಲೆ ಒತ್ತಾಯಪೂರ್ವಕವಾಗಿ ಎರಗಿದ್ದಾನೆ. ಮತ್ತು ಇಲ್ಲಿ ಪ್ರಕರಣ ಇನ್ನಷ್ಟು ಗಂಭೀರ ಆಗೋದೇನು ಅಂತ ಹೇಳಿದ್ರೆ, ಒಂದು ಹಂತದಲ್ಲಿ ನಾನು ಇದು ಯಾವಾಗ ವಿಚಾರ ಹೊರಗಡೆ ಬಂತೋ ಆವಾಗ ನಾನು ಅತ್ಯಂತ ಡಿಪ್ರೆಷನ್ಗೆ ಹೋಗಿದ್ದೆ, ಏನು ಮಾಡಬೇಕು ಅಂತ ಹೇಳಿ ಗೊತ್ತಿರಲಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ನಂದಾಗಿತ್ತು. ಅಷ್ಟು ಲೋ ಲೆವೆಲ್ಗೆ ನಾನು ಇಳಿದು ಬಿಟ್ಟಿದ್ದೆ, ಅಷ್ಟು ವೀಕ್ ಆಗಿದ್ದೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾರೆ. ಅಷ್ಟು ಮಾತ್ರವಲ್ಲದೆ ಹಂತವಾಗಿ ಹೇಗಾದರೂ ಮಾಡಿ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ನಾನು ಪೊಲೀಸರಿಗೆ ಕೊಡಬೇಕು ಅಂಥೇಳಿ ಅಂದ್ಕೊಳ್ತಾ ಇದ್ದೆ. ಬಟ್ ಅದು ಪ್ರತಿಷ್ಠಿತ ಫ್ಯಾಮಿಲಿ, ಆಮೇಲೆ ಬದುಕೋಕ್ಕಂತೂ ಬಿಡೋದಿಲ್ಲ ಅನ್ನೋದು ಗೊತ್ತಿರೋದ್ರಿಂದ ಸಹಜವಾಗಿ ಬಾಯಿ ಮುಚ್ಕೊಂಡಿದ್ದೆ. ಈಗಲೂ ಕೂಡ ನನಗೆ ಭಯ ಇದೆ ಅನ್ನುವಂಥ ಮಾತನ್ನು ಈ ಮಹಿಳೆ ಹೇಳ್ತಾ ಇದ್ದಾರೆ. ಒಂದು ವೇಳೆ ಇದರಲ್ಲಿ ಈ ನಿಜವಾಗ್ಲೂ ಕೂಡ ಸಂತ್ರಸ್ತೆ ಬಂದು ಕೊಡುವಂಥ ಸ್ಟೇಟ್ಮೆಂಟು ಅಕ್ಷರಶಃ ಅಲ್ಲಿ ಏನೇನು ಕಷ್ಟಗಳನ್ನು ಎದುರಿಸಿದ್ದಾಳೆ ಅದೆಲ್ಲವನ್ನು ಕೂಡ ಹೇಳೋದು, ಮತ್ತು ಕಿಡ್ನಾಪ್ಗೆ ಸಂಬಂಧಪಟ್ಟಂಥ ವಿಚಾರ, ಭವಾನಿ ರೇವಣ್ಣನವರ ಪಾತ್ರ, ಇವೆಲ್ಲವನ್ನು ಕೂಡ ಹೇಳಿದ್ಲು ಅಂತ ಹೇಳಿದ್ರೆ ಅಲ್ಲಿಗೆ ಭವಾನಿ ರೇವಣ್ಣ ಕಥೆಯು ಕೂಡ ಮುಗೀತು. ಅಲ್ಲಿಗೆ ಆಕೆಯನ್ನು ಕೂಡ ಎತ್ತಾಕೊಂಬರಬೇಕಾಗುತ್ತೆ, ಸುದೀರ್ಘವಾದಂಥ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಅಷ್ಟು ಜನರ ಎದುರುಗಡೆ ಸ್ಟೇಟ್ಮೆಂಟ್ ಕೊಟ್ಟಂತಹ ಮಹಿಳೆ ಈಗ ನ್ಯಾಯಾಧೀಶರ ಮುಂದೆ ಕೊಡುವಂಥ ಸ್ಟೇಟ್ಮೆಂಟು ಬಹುಮುಖ್ಯವಾಗುತ್ತೆ ಅನ್ನೋದು ಅದೇ ಈ ಪ್ರಜ್ವಲ್ ರೇವಣ್ಣ ಭವಿಷ್ಯವನ್ನು ನಿರ್ಧರಿಸುತ್ತೆ ಅನ್ನೋದು ಕೂಡ ವಾಸ್ತವ. ಜೊತೆಗೆ ರೇವಣ್ಣನವರ ಜೈಲು ವಾಸದ ಅವಧಿಯನ್ನು ಕೂಡ ಇದೇ ಸ್ಟೇಟ್ಮೆಂಟು ನಿರ್ಧರಿಸುತ್ತೆ ಅನ್ನೋದು ಕೂಡ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.